ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯ ವ್ರತವನ್ನು ಆಚರಿಸುವವರು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಮುಂಭಾಗದಲ್ಲಿ ತಟ್ಟೆಗಳನ್ನು ಜೋಡಿಸಿ, ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ತಟ್ಟೆಯಲ್ಲಿ ಇಟ್ಟು ತಟ್ಟೆಗಳನ್ನು ಜೋಡಿಸಿ ಪೂಜೆ ಮಾಡುತ್ತಾರೆ. ಹಾಗಾದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವುವು, ತಟ್ಟೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಜೋಡಿಸಬೇಕು, ಎಷ್ಟು ಸಂಖ್ಯೆಯಲ್ಲಿ ತಟ್ಟೆಯನ್ನು ಜೋಡಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ತಟ್ಟೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಜೋಡಿಸಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ. ಮೊದಲನೇ ತಟ್ಟೆಯಲ್ಲಿ ಅಂದರೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಅರಿಶಿನ ಕುಂಕುಮದ ಬಟ್ಟಲನ್ನು ಇಡಬೇಕು, ಹಾಗೆ ಹೂಗಳನ್ನು ಇಡಬೇಕು. ಹಾಗೆ ಒಂದು ಚಿಕ್ಕ ಬಟ್ಟಲಲ್ಲಿ ಅಕ್ಷತೆಯನ್ನು ಮಾಡಿ ಅದೇ ತಟ್ಟೆಯಲ್ಲಿ ಇಡಬೇಕು. ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂವು ಅಕ್ಷತೆ ಇಷ್ಟನ್ನು ಇಟ್ಟು ಜೋಡಿಸ್ಕೋಬೇಕು. ಹಾಗೆ ಎರಡನೇ ತಟ್ಟೆಯಲ್ಲಿ ಹಣ್ಣುಗಳನ್ನು ಜೋಡಿಸ್ಕೊಳ್ಬೇಕು. ಹಣ್ಣುಗಳು ಅಂದರೆ 5 ಥರದ ಹಣ್ಣುಗಳು, 3 ಥರದ ಹಣ್ಣುಗಳು. ನಿಮಗೆ ಎಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹಣ್ಣುಗಳನ್ನು ಜೋಡಣೆ ಮಾಡ್ಬೋದು. ನಿಮ್ಮ ಮನೆಯಲ್ಲೇನಾದರೂ ಹೆಚ್ಚು ಹಣ್ಣುಗಳಿದ್ದರೆ ಸಪ್ರೇಟ್ ತಟ್ಟೆಯಲ್ಲೂ ಕೂಡ ಜೋಡಿಸ್ಬೋದು. ಅಂದರೆ ಒಂದು ತಟ್ಟೆಯಲ್ಲಿ ಆಪಲ್ಲು, ಒಂದು ತಟ್ಟೆಯಲ್ಲಿ ಬಾಳೆಹಣ್ಣು, ಒಂದು ತಟ್ಟೆಯಲ್ಲಿ ದಾಳಿಂಬೆ, ಈ ರೀತಿಯಾಗಿ ಸಪ್ರೇಟ್ ತಟ್ಟೆಗಳಲ್ಲೂ ಕೂಡ 5 ತಟ್ಟೆಗಳಲ್ಲಿ ಜೋಡಿಸಬಹುದು. ಹಾಗೆ ಮೂರನೇ ತಟ್ಟೆಯಲ್ಲಿ ಬಳೆಗಳನ್ನು ಜೋಡಿಸಿ. ಬಳೆಗಳು ಅಂದರೆ ಹಸಿರು ಬಣ್ಣದ ಬಳೆಗಳನ್ನು ಜೋಡಿಸಿ. ಹಸಿರು ಮತ್ತು ಕೆಂಪು ಬಣ್ಣದ ಬಳೆಗಳು ಅಂದರೆ ಅಮ್ಮನಿಗೆ ತುಂಬಾ ಪ್ರಿಯ. ಆದ್ದರಿಂದ ಹಸಿರು ಮತ್ತು ಕೆಂಪು ಬಣ್ಣದ ಬಳೆಗಳನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ. ಹಾಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಹಣವನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ ಪೂಜೆ ಮಾಡ್ತಾರೆ. ಹಣವನ್ನು ಜೋಡಿಸುವುದಾದರೆ ಅದನ್ನು ಒಂದು ತಟ್ಟೆಯಲ್ಲಿ, ಹಣದ ನೋಟುಗಳನ್ನು ಒಂದು ತಟ್ಟೆಯಲ್ಲಿ ಸುತ್ತಲೂ ಜೋಡಿಸಿ ಮಧ್ಯಭಾಗದಲ್ಲಿ ನಾಣ್ಯಗಳನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿಯಾಗಿ ಜೋಡಿಸಿ. ಹಾಗೆ ಇನ್ನೊಂದು ತಟ್ಟೆಯಲ್ಲಿ ನೈವೇದ್ಯವನ್ನು ತಾಯಿಗೆ ಅರ್ಪಣೆ ಮಾಡಬೇಕು. ನೈವೇದ್ಯ ಅಂದರೆ ನೀವೇನಾದರೂ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಹಾಗೆ ರವೆ ಉಂಡೆ, ಕರ್ಜಿಕಾಯಿ, ಕಜ್ಜಾಯ, ಈ ಥರ ಮಡಿಯಿಂದ ನೀವೇನಾದರೂ ತಿಂಡಿಗಳನ್ನು ಮಾಡಿದರೆ ಅದನ್ನು ಕೂಡ ತಟ್ಟೆಯಲ್ಲಿ ಜೋಡಿಸ್ಬೋದು. ಒಂದೇ ತಟ್ಟೆಯಲ್ಲಿ ಎಲ್ಲವನ್ನು ಇಡ್ಬೋದು, ಇಲ್ಲಾಂದರೆ ಸಪ್ರೇಟ್ ತಟ್ಟೆಯಲ್ಲೂ ಕೂಡ ನೀವು ಅದನ್ನು ತಿಂಡಿಗಳನ್ನು ಜೋಡಣೆ ಮಾಡ್ಬೋದು. ಹಾಗೆ ಇನ್ನೊಂದು ತಟ್ಟೆಯಲ್ಲಿ ವಿಳೆದೆಲೆ ಅಡಿಕೆಯನ್ನು ಜೋಡಿಸ್ರಿ. ಸುತ್ತಲೂ ವಿಳೆದೆಲೆನ ಇಟ್ಟು ಮಧ್ಯಭಾಗದಲ್ಲಿ ಅಡಿಕೆ ಇಡಿ. ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣೋ ರೀತಿಯಾಗಿ ತಟ್ಟೆಗಳನ್ನು ಜೋಡಣೆ ಮಾಡಬೇಕು. ಅದರಿಂದ ವಿಳೆದೆಲೆ ಅಡಿಕೆಯನ್ನು ಒಂದು ತಟ್ಟೆಯಲ್ಲಿ ಚೆನ್ನಾಗಿ ಕಾಣೋ ಹಾಗೆ, ಕಮಲದ ರೀತಿಯಲ್ಲಿ ಕಾಣೋ ಹಾಗೆ ಅದನ್ನು ಕೂಡ ನೀವು ಜೋಡಣೆ ಮಾಡ್ಬೋದು. ಹಾಗೆ ಒಂದು ತಟ್ಟೆಯಲ್ಲಿ ಮಡಿಲಕ್ಕಿಯನ್ನು ಕೂಡ ಇಡ್ಬೋದು. ಕೆಲವರು ಮನೆಯಲ್ಲಿ ಮಡಿಲಕ್ಕಿ ಇಡ್ತಾರೆ, ಇನ್ನು ಕೆಲವರ ಮನೆಯಲ್ಲಿ ಇಡಲ್ಲ. ಅವರವರ ಮನೆಯ ಪದ್ಧತಿಯ ಪ್ರಕಾರ ನೀವು ಪೂಜೆಯನ್ನು ಮಾಡ್ಬೋದು. ಮಡಿಲಕ್ಕಿ ಇಡುವವರು ಒಂದು ತಟ್ಟೆಯಲ್ಲಿ ಅಕ್ಕಿ, ಒಂದು ಬ್ಲೌಸ್ ಪೀಸು ಅಥವಾ ಸೀರೆ, ಬಳೆಗಳು, ಹೂವು, ವಿಳೆದೆಲೆ, ಅಡಿಕೆ, ಹಣ್ಣು, ಕೊಬ್ಬರಿ ಹೋಳು, ಹಾಗೆ ಬೆಲ್ಲದ ಅಚ್ಚು, ಇಷ್ಟನ್ನು ಮಡಿಲಕ್ಕಿಗೆ ಏನೇನು ಇಡಬೇಕೋ ಎಲ್ಲವನ್ನು ಇಟ್ಟು ಅದನ್ನು ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸಬಹುದು. ಒಟ್ಟಾರೆ ಎಷ್ಟು ಸಂಖ್ಯೆಯಲ್ಲಿ ಈ ಒಂದು ತಟ್ಟೆಗಳನ್ನು ಜೋಡಣೆ ಮಾಡಬೇಕು ಅಂದರೆ ಆ ತಟ್ಟೆಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು. ಅಂದರೆ 3, 5, 9, 11, 15 ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸಬಹುದು. 7ನೇ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸಬಾರದು. ಬೆಸ ಸಂಖ್ಯೆ ಆಗಿದ್ರೂ ಕೂಡ 7ನೇ ಸಂಖ್ಯೆ ಆದರೆ 7ನೇ ಸಂಖ್ಯೆಯಲ್ಲಿ ನಾವು ತಟ್ಟೆಗಳನ್ನು ಜೋಡಿಸಬಾರದು. 7 ಬೀಳು ಅಂತ ಕರೀತಾರೆ 7ನೇ ಸಂಖ್ಯೆಯನ್ನು. ಅದರಿಂದ 7ನೇ ಸಂಖ್ಯೆಯಲ್ಲಿ ತಟ್ಟೆಯನ್ನು ಜೋಡಣೆ ಮಾಡೋದನ್ನು ಬಿಟ್ಟು ಮಿಕ್ಕ ಸಂಖ್ಯೆ ಅಂದರೆ 3, 5, 9, 11, 15 ಸಂಖ್ಯೆಯಲ್ಲಿ ತಟ್ಟೆಯನ್ನು ಜೋಡಿಸಬಹುದು. ಹೆಚ್ಚು ತಟ್ಟೆಗಳನ್ನು ಜೋಡಿಸೋದಕ್ಕೆ ಶಕ್ತಿ ಇಲ್ಲ ಅನ್ನೋರು ಅಂಥವರು 3 ತಟ್ಟೆಗಳನ್ನು ಕೂಡ ನೀವು ಜೋಡಿಸ್ಬೋದು. ಅಂದರೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಜೋಡಿಸಿ, ಇನ್ನೊಂದು ತಟ್ಟೆಯಲ್ಲಿ ಹಣ್ಣುಗಳನ್ನು ಜೋಡಿಸಿ, ಅಂದರೆ 5 ಥರದ ಹಣ್ಣುಗಳು ಅಥವಾ 3 ಥರದ ಹಣ್ಣುಗಳನ್ನು ಜೋಡಿಸಿ, ಮತ್ತೊಂದು ತಟ್ಟೆಯಲ್ಲಿ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಬಳೆಗಳು, ಹಾಗೆ ಒಂದು ಬ್ಲೌಸ್ ಪೀಸು, ಇಷ್ಟನ್ನು ಕೂಡ ನೀವು ಜೋಡಿಸ್ಬೋದು. ಸಿಂಪಲಾಗಿ ಮಾಡ್ತೀವಿ ಅಂದರೆ ಆ ಥರನೂ ಕೂಡ 3 ತಟ್ಟೆಯಲ್ಲಿ ಜೋಡಿಸಿ ನೀವು ಪೂಜೆಯನ್ನು ಮಾಡ್ಬೋದು. ಸ್ನೇಹಿತರೆ, ಇನ್ನೂ ಕೆಲವರು ಸ್ಟೆಪ್ ಬೈ ಸ್ಟೆಪ್ಪು ತಟ್ಟೆಗಳನ್ನು ಜೋಡಿಸಿ ಪೂಜೆ ಮಾಡ್ತಾರೆ. ಅಂಥವರು ಕೂಡ ಅದನ್ನು ಆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರಲ್ಲ, ಅದು ಕೂಡ ಬೆಸ ಸಂಖ್ಯೆಯಲ್ಲಿ ಜೋಡಿಸಿ ತಟ್ಟೆಗಳನ್ನು ಜೋಡಿಸ್ಬೇಕು. ಅಂದರೆ 3 ಸ್ಟೆಪ್ಪು ಅಥವಾ 5 ಅಥವಾ 9 ಸ್ಟೆಪ್ಪು, ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ಸ್ಟೆಪ್ಪನ್ನು ಮಾಡಿ ಅಲ್ಲಿ ನೀವು ತಟ್ಟೆಗಳನ್ನು ಜೋಡಿಸ್ಬೋದು.
ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋರು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ತಟ್ಟೆಯಲ್ಲಿ ಜೋಡಿಸಿ ಲಕ್ಷ್ಮೀ ದೇವಿಗೆ ಅರ್ಪಣೆಯನ್ನು ಮಾಡ್ಬೋದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.